ಅಲ್ಪನ ವರಂಗವಿದು ವರೆ ನೋಟ ಕಂಚರಿ ಬೀರುವುದು ಮಧುರ ಮಾದಮದ ಕೋಗಿಲೆ ಗಾನ ಮುದಲಿಲಾಡಿ ಸೈದು ಪದನಿ. ಇದೇನು ಮಧುರಗಾನವ ಸ್ತ್ರೀಯರು ಮಧುರಗಾನವ ಕೇಳಿ ಬರುತ್ತಲ್ಲ, ಯಾರಾದರೂ ಸ್ತ್ರೀಯರು ಈ ಉಪನದ ಶೋಭೆಯನ್ನು ಅವಲೋಕನ ಮಾಡೋದಕ್ಕೆ ಬಂದಿರೋದು ಹೌದು. ಆಗೋ ಸಮರೂಪಿನಿಂದ ಕಿರಾತನ ವನಿತೆಯ ನಿಜತೆ ಈ ತರುಣಿಯರು ಸಮವಯಸ್ಕರಾಗಿದ್ದು ತಮ್ಮೊಳಗೆ ಏನೋ ಸಹಜದ ವಿನೋದದ ಮಾತನಾಡತಕ್ಕವರು. ಇವರು ನನ್ನನ್ನು ನೋಡಿದರೆ ಲಜ್ಜಿದ್ದಾಗಲೇ ಈಗಲೇ ಹಿಂದಕ್ಕೆ ಹೊರಡವರು. ಅವರ ಮನ ಉಲ್ಲಾಸಕ್ಕೆ ಅಡ್ಡ ಬರುವುದು ಸರಿಯಲ್ಲ. ಇಲ್ಲೇ ಒಂದು ಕಡೆ ನಿಂತು ಅವರ ಲೀಲೋ ವಿನೋದಗಳನ್ನು ಕೇಳಿ ಆನಂದ ಪಡತಕ್ಕಂತೆ ಯೋಗ್ಯವು. ನಿಜವಿದೆ, ಉಭಯತರ ಜನ್ಮವೂ ಸರಿಯದೆ. ಅವ್ರ ಯೋಗ್ಯ ಕಾಲಕ್ಕೆ ಆಶಯ ಬೇಕೇ ಬೇಕು. ಮಧುರಿಕೆ ಹೇಳುವುದು ನಿಜವಿದೆ. ಲತೆಗಳದ್ದೇನು ಸ್ತ್ರೀಯರದ್ದೇನು, ಉಭಯತರ ಜನ್ಮವೂ ಸರಿಯದೆ. ಯೋಗ್ಯ ಕಾಲಕ್ಕೆ ಅವ್ರಿಗೆ ಆಶಯ ಬೇಕೇ ಬೇಕು. ವೃಷಾಶವಿದ್ದರೆ ವೃಷಧನ ಅಪ್ಸರವಾಗಿ ಶೋಭಿಸುವವು. ಅದರಂತೆ ಯೌವನ ಭಾರಕ್ಕೆ ಪ್ರತಿನಾಶಿಸಿದರೆ ಯೌವನ ಭಾರದಿಂದ ಅವಳ ಮುಖಕಮಲ ಮಧುರಿಕೆ, ಇದನ್ನು ನೀನೇಕೆ ಹೇಳಬೇಕು? ಅವಳ ಮನಸ್ಸಿನಲ್ಲಿ ಬಂದಿದ್ದರಿಂದಲೂ ಆಲೋಲಿಕೆಯು ಇಷ್ಟ ಪ್ರೇಮದಿಂದ ವೃಕ್ಷ ವಲ್ಲಿಗಳ ಜೋಡನ್ನು ನೋಡುತ್ತಾ ಬೆರಗಾಗಿ ನಿಂತಿರುವಳು. ಇವಳ ಲತೆಯು ತನ್ನ ಸಖಿಗಳೆಂಬ ವೃಕ್ಷವನ್ನು ಸುತ್ತುಗಟ್ಟಿಸಿದಂತೆ ತಾನು ಪ್ರೇಮ ಬರವೆಂಬ ಬಹು ಪಾಶ್ಯಗಳಿಂದ ಯಾವಾಗ ಪತಿಯನ್ನು ಬಿಗಿಯುವುದೆಂದು ವಿಚಾರ ಬರುತ್ತಿರುವೆ. ಛೀ ಹೋಗೆ, ನೀನು ಯಾವಾಗ ನೋಡಿದರೋ ಏನೇನೋ ಅನ್ನುವಿ. ಇಂಥ ಚೇಷ್ಟೆಯು ನನಗೆ ಸರಿ ಬೀಳುವುದಿಲ್ಲ. ಆಲೋಲಿಕೆ, ಇದರಲ್ಲಿ ಚೇಷ್ಟೆ ಎತ್ತರದ್ದು, ಚತುರಿಕೆ ನಿಜವಾದದ್ದನ್ನೇ ಹೇಳಿರುವಳು. ನಿನ್ನ ಮನೋವಿಚಾರವನ್ನು ಮುಚ್ಚಿಡಲು ಹೋದರೆ ಮುಚ್ಚುವುದಾದರೆ ಏನು ಅರಿಯೋದಂಡು ಇಷ್ಟಕ್ಕೆ ಸೋಗು ಮಾಡುವೆ. ಗೆಳತಿ ಆಲೋಲಿಕೆ ಅತಿ ಕೋಮಲವಾಗಿರುವ ಸುಗಂಧ ಪೂರಿತವಾದ ಗುಲಾಬಿ ಹೂವು ಸುವರ್ಣ ವರ್ಣನಂತಿರುವ ಈ ಹುಂದೆ ಹಣ್ಣುಗಳು ಮುಳ್ಳು ಗಿಡಗಳನ್ನೇ ಆಕ್ರಯಿಸಿರುವುದು ಅದು ನಿಮಗೆ ತಿಳಿಯುತ್ತೇನೋ? ಇದರಲ್ಲೇನೋ ಗೂಢವಿದೆ, ಅದು ಸ್ವಾಭಾವಿಕವಾಗಿ ಹಾಗೆಯೇ ತೋರುತ್ತದೆ. ಸ್ವಾಭಾವಿಕವಾಗಿ ಇದರಲ್ಲಿಯೂ ಗೂಢವಿದೆ. ನಿಮಗೆ ಹೇಳಿದರೆ ಸಿಟ್ಟು ಬಂದಿತು. ಬಿಡು ನನ್ನವ್ವ, ನಮಗೇಕೆ ಬೇಕು ಈ ಆಳು ಉಷಾಬರಿ. ಚೈತ್ರಿಕೆ, ಇವತ್ತು ನೀನು ಏನು ನಡೆಸಿರುವೆ? ನಿನ್ನ ಮನಸ್ಸಿನಲ್ಲಿ ಏನಿದ್ದುದು ಹೊರ ಬೀಳಲಿ, ಯಾವುದೂ ಮುಚ್ಚಬೇಡ. ನಾನೇನು ಸಿಟ್ಟು ಮಾಡುವುದಿಲ್ಲ. ಅವಳೇಕೆ ಸಿಟ್ಟು ಮಾಡಿಕೊಂಡೇಳು? ಸುಮ್ಮನೆ ಸಿಟ್ಟಿನ ಸೋಗು ನಡೆಸೇಳು ಅಷ್ಟೇ. ಅವಳ ಮನಸ್ಸಿನಲ್ಲಿರುವುದನ್ನು ನೀನು ಹೇಳಿರುವೆ, ಅದನ್ನು ಕೇಳಿ ಅವಳಿಗೆ ಆನಂದವಾಗುವುದು. ಸುಮ್ಮನೆ ಈಗೇನೋ ಹಾಗಾದರೆ ಕೇಳುತ್ತೇನೆ, ಕೇಳು. ನಿನ್ನ ಕಪಲ ಕಾಂತಿಗೆ ನಾಚಿ ಗುಲಾಬಿ ಹೂವುಗಳು, ನಿನ್ನ ಕುಚದೊಂದುಗಳ ಆಟಕ್ಕೆ ನಾಚಿ ನಿಂಬೆ ಹಣ್ಣುಗಳು ಮುಳ್ಳು ಗಿಡಗಳನ್ನು ಆಕ್ರಯಿಸಿರುವುದೋ ಹೌದೋ ಅಲ್ಲವೋ? ನೀವಿಬ್ಬರು ಇವತ್ತು ಅಳತೆಯನ್ನೇ ಬಿಟ್ಟಿರುವಿರಲ್ಲ, ಏಕೆ? ನಿಮ್ಮ ಸಂಗಡ ನಾನು ಬರಬಾರದಾಗಿತ್ತು. ಬಂದೆ ನಮ್ಮಗಳಿರ. ನಾನು ಇಲ್ಲಿಂದ ಈಗಲೇ ಹೋಗುತ್ತೇನೆ. ನೀವು ಬರುವುದಾದರೆ ಬನ್ನಿರಿ, ಇಲ್ಲವಾದರೆ ಇಲ್ಲಿಯೇ ಕುದುರೆ ಕೆನೆಯುವಂತೆ ಕೆನೆಯುತ್ತಾ ಕುಳಿತುಕೊಳ್ಳಿರಿ. ನಾನು ಇಲ್ಲಿಂದ ಈಗಲೇ ಹೋಗುತ್ತೇನೆ. ನಿಲ್ಲೇ ಆಲೋಲಿಕೆ, ವಿನೋದನ ಮಾತಿಗೆ ಸಿಟ್ಟು ಮಾಡಿಕೊಂಡಿರುವುದೇನು? ನಿನಗೆ ಸಿಟ್ಟು ಬರುವುದೆಂದು ನಾನು ಏನು ಮಾತನಾಡಿದಳಲ್ಲ. ನೀನೇ ಕೇಳುವುದಕ್ಕೆ ಆತುರ ಪಟ್ಟಿದ್ದೀರಿ. ಹೇಳಿದರೆ ಅತ್ತಿಷ್ಟಕ್ಕೆ ಸಿಟ್ಟು ಮಾಡಿಕೊಂಡರೆ ನನ್ನ ಸಂಗಟ ಮಾತನಾಡುವುದೇ ಕಠಿಣ ಬರ್ತವಾ? ಅವಳ ಮನಸ್ಸಿಗೆ ಅದು ಬೇಕಿಲ್ಲದಿದ್ದರೆ ನಾವೇಕೆ ಮಾತನಾಡಬೇಕು? ನಡೆಯಿರಮ್ಮ, ಬಂದ ಕೆಲಸಗಳನ್ನು ಮುಗಿಸಿಕೊಂಡು ಮನೆಗೆ ಹೋಗೋಣ. ಚತುರಿಕೆ, ಹೂವಿನ ಗಿಡಗಳನ್ನು ಎಲ್ಲಿ ಇಟ್ಟಿರುವೆ? ನನ್ನದು ನನ್ನ ಕಡೆತ.
ನಿನ್ನದು ನೀನು ತೆಗೆದುಕೊಂಡು ಮತ್ತೊಂದು ಹಾಲಿಗೆ ಕೊಡು. ಏಕೆ ಹಾಲಲಿಕ್ಕೆ? ಹೂವುಗಳನ್ನು ತೆಗೆಯೋ ಇಲ್ಲವೋ? ನಿಮ್ಮ ಸ್ನೇಹವೇ ನನಗೆ ಬೇಡ. ನೀವೊಂದು ಕಡೆ ಹೋಗಿರಿ, ನಾನೊಂದು ಕಡೆ ಹೋಗುತ್ತೇನೆ. ಗೆಳತಿ ಗೆಳತಿ ಇದೇನು ಚಂದಮ್ಮ, ಒಬ್ಬರಿಗೊಬ್ಬರು ನಗುತ್ತಾ ಕೆರೆಯುತ್ತಾ ಮೋಜಿನಿಂದ ಹೂವುಗಳನ್ನು ಬೀಡಿಸಿದ್ದಾರೆ. ಕಾಲಕ್ರಮೇಣವಾಗಿರ ಒಬ್ಬರ ಮೊರೆಯು ಒತ್ತಟ್ಟಿಗೆ ಆಗುವುದರಿಂದ ವಿರಸ ಆಗುವುದಿಲ್ಲವೇನು? ನಾನು ಸಿಟ್ಟಿನ ಬರದಿಂದ ಹೀಗೆ ಹೇಳಿದ್ದೇನೆಂದು ತಿಳಿದಿರುವಿರಾ? ಅಯ್ಯೋ ಹುಚ್ಚುಗಳಿರ, ಬೇರೆ ಬೇರೆ ಕಡೆಗೆ ಹೋಗಿ ತೆಗೆದರೆ ಬೇರೆ ಬೇರೆ ಜಾತಿಯ ಪುಷ್ಪಗಳು ದೊರೆಯುವು. ಆದ್ದರಿಂದ ಮೂರು ಕಡೆಗೆ ಹೋಗಿ ತೆಗೆದರೆ ಎಲ್ಲಾ ಜಾತಿಯ ಪುಷ್ಪಗಳು ದೊರಕುವೆಂದು ತಿಳಿದು ಹೀಗೆ ಹೇಳಿದೆನು. ಈಗೇನು ಹಾಗಾದರೆ ಮುಂದೇನು? ಒಂದಿಟ್ಟು ಹತ್ರ ಕೊಡು. ಆಹಾ, ಈ ಪುಷ್ಪವು ಎಷ್ಟು ಮನೋಹರವಾಗಿರುವುದು, ಈ ಪಾರಿಜಾತವು ಎಷ್ಟು ಪುಷ್ಕಳವಾಗಿರುವುದು, ಈ ಗುಲಾಬಿಯು ಎಷ್ಟು ಸುವಾಸನೆಯಾಗಿರುವುದು. ಆಹಾ, ಈ ಪುರುಷ ಶ್ರೇಷ್ಠನು ಯಾರಾಗಿರಬಹುದು? ಈ ನಾರಿಮಣಿಯು ಯಾರಾಗಿರಬಹುದು?
ಗುಣವಂತರ ಮೋಹವ ಬೀರುವ ಸುಕುಮಾರ ವರಚಂದ್ರನೋ ದೇವೇಂದ್ರನೋ ಗುಣಸಾಂದ್ರನೋ ರಾಜೇಂದ್ರನೋ ವರಚಂದ್ರನೋ ದೇವೇಂದ್ರನೋ ಗುಣಸಾಂದ್ರನೋ ರಾಜೇಂದ್ರನೋ ಮಾರ ಮೋಹಿತ ಮನ್ಮನ ಮಾರನೋ ಈ ಪುರುಷ ಶ್ರೇಷ್ಠನು ಯಾರಾಗಿರಬಹುದು? ಈ ನಾರಿಮಣಿಯು ಯಾರಾಗಿರ್ಬೋದು? ಇವಳನ್ನು ನಿರ್ಮಿಸಿದ ಬ್ರಹ್ಮ ತನ್ನ ಚಾತುರ್ಯವರೆಷ್ಟು ವ್ಯರ್ಥ ಮಾಡುವನು? ಕಂಡನಿಂದು ಪೂರ್ಣ ಚಂದ್ರ ಪಂಡಲಾಲನೆಯ ಕಂಡನಿಂದು ಪೂರ್ಣ ಚಂದ್ರ ಪಂಡಲಾಲನೆಯ ಕಂಡನಿಂದು ಪೂರ್ಣ ಚಂದ್ರ ಪಂಡಲಾಲನೆಯ ಕಂಡನಿಂದು ಪೂರ್ಣ ಚಂದ್ರ ಪಂಡಲಾಲನೆಯ ಪುಂಡರೀಕ ಚಾರುನೇತ್ರೆ ಪುಂಡರೀಕ ಚಾರುನೇತ್ರೆ ಪುಂಡಲೀಕ ಮಂಡಲನೆಯ ಪುಂಡಲೀಕ ಮಂಡಲನೆಯ ಕಂಡನಿಂದು ಪೂರ್ಣ ಚಂದ್ರ ಪಂಡಲಾಲನೆಯ ಕಂಡನಿಂದು ಪೂರ್ಣ ಚಂದ್ರ ಪಂಡಲಾಲನೆಯ ಉದತಿ ಪರಿವಿದು ವರದಲ್ಲಿ ಮಧುರ ಹಾಸಮೇ ಉದತಿ ಪರಿವಿದು ವರದಲ್ಲಿ ಮಧುರ ಹಾಸಮೇ ಸುಂದರಮಣಿ ರಾಜಸುವರ ಸುಂದರಮಣಿ ರಾಜಸುವರ ಮದನ ಚರವ ಕದರಿ ಕುಂದ ರದನೆ ಇವ ಸಾಧನೆ ಅವಳ ಕಂಡನಿಂದು ಪೂರ್ಣ ಚಂದ್ರ ಮಂಡಲಾಲನೆಯ ಕಂಡನಿಂದು ಪೂರ್ಣ ಚಂದ್ರ ಮಂಡಲಾಲನೆಯ ಕುಂಜರವರ ಸಹ ಗಮನದೆ ಕಲಕುತ ಬಳಕುತ ಚಲಿಸುತ್ತ ಕುಂಜರವರ ಸಹ ಗಮನದೆ ಕಲಕುತ ಬಳಕುತ ಚಲಿಸುತ್ತ ಅಲ್ಲದೆಯ ಸಖಿಯೋಣಿ ರಸದಳು ಅಲ್ಲದೆಯ ಸಖಿಯೋಣಿ ರಸದಳು ಲಲಿತ ವಾಣಿಜ್ಯ ರಜಪಾಣಿ ಚೆಲುವಣ ಮಣಿಸ್ವರ ನರಗಿಣಿ ಕಂಡನಿಂದು ಪೂರ್ಣ ಚಂದ್ರ ಮಂಡಲಾಲನೆಯ ಕಂಡನಿಂದು ಪೂರ್ಣ ಚಂದ್ರ ಮಂಡಲಾಲನೆಯ ನಾನು ಇದನ್ನೇನು ನೋಡಿದೆನು. ಈ ಸ್ತ್ರೀಗಳ ಸೌಂದರ್ಯಕ್ಕೆ ಈಗೇಕೆ ಭ್ರಾತನಾದೆ? ಛೇ ಮೂರ್ಖ ಮನಸ್ಸೆ, ಪರಸ್ತ್ರೀಯರನ್ನು ನೋಡುವುದು ಸರ್ವತ ಯೋಗ್ಯವಲ್ಲ. ತಿರುಗಿಂದಕ್ಕೆ ನನ್ನದ ತುಂಬಿರುವುದು ಆಲಲಿಕ್ಕೆ ಯಾವ ಕಡೆ ಇರೋದು ನೋಡು. ಇದ್ದಿದ್ದಾಳು ಇಲ್ಲಿ ಎಲ್ಲಿಯಾದರೂ? ಮಧುರಿಕೆ ಮಧುರಿಕೆ, ಹೀಗೆ ಬಾ, ಗದ್ದಲೆ ಮಾಡಬೇಡ. ಅಗೋ ಅಲ್ಲಿ ನೋಡು, ಆಲೋಲಿಕೆಯು ಯಾವನ ಒಬ್ಬನ ಸುಂದರಾಂಗ ಪುರುಷನನ್ನು ನೋಡುತ್ತಾ ಹೇಗೆ ಭ್ರಾಂತಳಾಗಿ ನಿಂತಿರುವಳು. ಆಗಲೇ ಸಹಜದ ವಿನದ ಮಧ್ಯೆ ಹೇಗೆ ಸಿಟ್ಟಿಗೆದ್ದಿದ್ದಳು. ಈಗ ನೋಡು ಹೇಗೆ ಅರಿವುಗೆಟ್ಟು ನಿಂತಿರುವಳು. ಇರಲಿ, ನಾವು ಇಲ್ಲೇ ನಿಂತು ನೋಡೋಣ ಇವಳೇನು ಮಾಡುವಳು.
ಹಾ ಮನಸ್ಸಿ, ನೀನು ಇಷ್ಟು ಪರಿಯಿಂದ ನಾಚಿಕೆಯನ್ನು ಪಡಬೇಡ. ನೀನು ನೋಡುವ ವಸ್ತುವು ನಿನಗೆ ಲಭಿಸುವುದೆಂಬ ಭ್ರಾಂತಿಯನ್ನು ಬಿಡು. ಹೀಗೆ ಮಾಡುವುದರಿಂದ ವ್ಯಭಚಾರಿ ದೋಷಕ್ಕೆ ಗುರಿಯಾಗುವೆ. ಛೇ, ಮನಸ್ಸಿನ ಸ್ಥಿತಿಯು ಬಹಳ ವಿಲಕ್ಷಣವಾರದು. ನಾನು ಎಷ್ಟು ವಿವೇಕ ಎಂದು ಹೇಳಿದ್ರು ಕೇಳುವಂತಿಲ್ಲ. ಈ ಸ್ತ್ರೀಗಳಂತೂ ನನ್ನಲ್ಲೇ ಮನಸ್ಸೋತಿರೋಳು. ಇನ್ನು ಹೆಚ್ಚು ಕಾಲ ಇಲ್ಲಿ ನಿಂತರೆ ನಿಶ್ಚಯವಾಗಿ ಮನಸ್ಸೋತು ವಿಕ್ರಮ ರಾಜನೆಂಬ ಸತ್ಯ ಧೀರನೆಂಬ ಬಿರುದಿಗೆ ಕಳಂಕ ಹಚ್ಚುವ ಕಾಲ ಬಂದಿತು. ಆದ್ದರಿಂದ ಇಲ್ಲಿ ನಿಲ್ಲದೆ ನಾನು ಮಾರ್ಗವನ್ನು ಹಿಡಿಯೋದೇ ಉತ್ತಮ. ಮೂಡಿಯೇರದ ಕಡೆಗಾಣಿಸಹುವಲ್ಲ, ಈಡೇರದ ಮನದಾಸೆಯ ಮನೆಯಾಗೆಗೆ ನೆಲೆಯಿಲ್ಲ, ಮನೆಯಾಗೆಗೆ ನೆಲೆಯಿಲ್ಲ. ಗುಡಿಸೇರದ ಮುಡಿಯೇರದ ಕಡೆ ಕಾಣಿಸುವಲ್ಲ.
ಅವರು ಮಾರ್ಗಸ್ಥರಾದರಲ್ಲ. ಅವರು ಯಾರಾಗಿರಬಹುದು? ಲಜ್ಜೆಯಿಂದ ಅವರನ್ನು ಮಾತನಾಡಿಸಲಿಲ್ಲ. ಅವರ ಮೂರ್ತಿಯು ಮಾತ್ರ ನನ್ನ ಹೃದಯದಲ್ಲಿ ಸ್ಥಿರವಾಗಿ ನಿಂತಿತು. ಇನ್ನು ಮೇಲೆ ಅನ್ಯರಿಗೆ ಸ್ಥಳವಿಲ್ಲದಂತೆ ಮಾಡಿ ಒದೆಯ. ಪುರುಷ ಶ್ರೇಷ್ಠರೇ, ಪ್ರೇಮಾಂಕುರವನ್ನು ಉದ್ಭವಿಸಿ ಅದರ ಮೇಲೆ ವಿರಾಜ್ಞೆಯನ್ನು ಸುರಿಸಬಹುದೇ? ಇನ್ನು ಮುಂದೆ ನನ್ನ ಹೃದಯದ ಗತಿಯೇನು? ಈಗೇಕೆ ಉಚ್ಚಳನಂತೆ ಆಡುವೆ? ನಿನಗೇನಾಗಿರುವುದೇ? ಯಾಕಿಲ್ಲಮ್ಮ, ಒಮ್ಮಿಂದೊಮ್ಮೆ ನನ್ನ ಕಣ್ಣಿಗೆ ಕತ್ತಲೆ ಬಂದಂತಾಗಿದೆ. ಕತ್ತಲೆ ಬಂದಿದ್ದು ನನಗೂ ತಿಳಿಯುತ್ತದೆ. ಅದಕ್ಕೆ ಕಾರಣವೇನು? ಇಷ್ಟು ಬೆವರುತ್ತಿರುವೆ, ಇಷ್ಟು ಗಾಬರಿಯಾಗಿರುವೆ, ಸ್ವರವಾಕ್ಯ ಕುಗ್ಗಿರುವುದೇನದನ್ನು ನೋಡಿ ಅಂಜಿದ್ದೇನಮ್ಮ? ಇಲ್ಲಮ್ಮ, ಹಾಗೇನೂ ಆಗಿಲ್ಲ. ಹಾಗಾದರೆ ಅವನ ತರುಣ ಪುರುಷನ ನೋಡಿ ಮನಸ್ಸೊತ್ತಿರುವೆ ಏನು? ಏನಿದ್ದು ಸ್ಪಷ್ಟವಾಗಿ ಹೇಳಿಬಿಡು. ಇದಕ್ಕೆ ನಾಚಿದರೆ ಆಗುವುದೇನು? ಇಲ್ಲಿ ಯಾರು ಹೊರಗಿನವರಿಲ್ಲ. ನೀನು ಎಷ್ಟು ಮುಚ್ಚಿದರೂ ಮುಚ್ಚುವುದೇನು? ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಅನ್ಯರು ನೋಡುವುದಿಲ್ಲೇನು? ವಯಸ್ಪರದಿಂದ ಆಗುವ ಕಾರ್ಯಗಳು ಎಲ್ಲಿ ಆಗುತ್ತವೆ? ಇದರದಲ್ಲಿಯೂ ನಿನ್ನದೇನು ಅಪರಾಧವಿಲ್ಲ. ಇವರು ನನ್ನ ಎಲ್ಲ ಸಂಗತಿಗಳನ್ನು ನೋಡಿದಂತೆ ಕಾಣುತ್ತದೆ. ಇದನ್ನು ಇವರ ಮುಂದೆ ಬಚ್ಚಿಟ್ಟು ಮಾಡುವುದೇನು? ಗೆಳತಿಯರೆಂದರೆ ಸುಖ ದುಃಖದ ಪಾಲುಕಾರರು. ಇದನ್ನು ಇವರಿಗೆ ತಿಳಿಸಲಿಕ್ಕೆ ಬೇಕು. ಚತುರಿಕೆ, ನೀನು ಎಲ್ಲ ಪ್ರಕಾರವನ್ನು ನೋಡಿದಂತೆ ನಿನ್ನ ಮಾತಿನಿಂದಲೇ ಗೊತ್ತಾಗುತ್ತದೆ. ಅಂದ ಮೇಲೆ ವ್ಯರ್ಥವಾಗಿ ಏತಕ್ಕೆ ನನ್ನನ್ನು ನಾಚಿಕೆ ಪಡಿಸುತ್ತಿರುವೆ? ಸ್ವಲ್ಪ ಕಂಡಿರುವೆ. ನಡೆದ ವೃತ್ತಾಂತವು ನಮಗೇಗೆ ಗೊತ್ತವೆ? ಆ ಪುರಶಿಷ್ಟನು ಯಾರು? ನನಗೂ ಗೊತ್ತಿಲ್ಲಮ್ಮ. ನಾನು ಪುಷ್ಪಗಳನ್ನು ಆರಿಸುತ್ತಾ ಬರುವಷ್ಟರಲ್ಲಿ ಆ ತರುಮೂಲದಲ್ಲಿ ಆಶ್ರಯಿಸಿದ್ದ ಸುಂದರ ಮೂರ್ತಿಯನ್ನು ಕಂಡೆನು. ಅಂಕುರ ಉದ್ಭವಿಸಿ ಮನಸ್ಸು ಪ್ರಾಲಂಕಾರವಾಯಿತು. ನಾನು ಮೈಮರೆತು ಚಿತ್ರದ ಗೊಂಬೆಯಂತೆ ಸ್ವಸ್ಥವಾಗಿ ನಿಂತುಕೊಂಡೆನು. ಮುಂದೇನು? ಮುಂದೇನದು ಮುಗಿದುಕೊಂಡು ಗೆಳತಿ ಹಾಲೋಲಿಕೆ, ನಿನ್ನ ತಂದೆಯು ನಿನ್ನ ಲಗ್ನ ಮಾಡಬೇಕೆಂದು ಅನೇಕ ಚಿತ್ರಪುಟಗಳನ್ನು ತೋರಿಸಿ ನಿನ್ನನ್ನು ಸಮತಾಪಡಿಸಬೇಕೆಂದು ಅನೇಕ ಇನ್ನೊಮ್ಮೆ ದೃಢ ಮನಸ್ಸು ಒಮ್ಮಿಂದೊಮ್ಮೆ ಕರಗಿದ್ದು ನನಗೂ ಆಶ್ಚರ್ಯವೆನಿಸುತ್ತೆ. ಇದರಿಂದ ನಿನ್ನಯದು ಇಲ್ಲ ಅವರದು ಲಗ್ನವಾಗುವ ಸುಯೋಗ್ಯವು ಒದಗಿರುವುದೆಂದು ನನಗೂ ತಿಳಿಯುತ್ತದೆ. ಗೆಳತಿ, ನೀನು ಹೇಳಿದಂತೆ ಆದರೇನೇ ಸರಿ. ಈ ನಿನ್ನ ಗೆಳತಿ ಜೀವಿಸುವಳು. ಇಲ್ಲವಾದರೆ ನನ್ನ ಆಸೆಯನ್ನು ಬಿಡು. ಹೀಗೇನಾಗಲಿಕ್ಕೆ ಇದು ಯಾವ ದೊಡ್ಡ ಕೆಲಸ? ನೀನು ಹೇಗೆ ಅವರಲ್ಲಿ ಉಗ್ಧರಾಗಿರೋ, ಅವರಾದರೂ ನಿನ್ನಲ್ಲಿ ಅನುರಕ್ತರಾಗಿರಬಹುದೇ? ಅದು ಹೇಗೆ ತಿಳಿಯಬೇಕು? ಅವರು ಹೀಗೆ ಒಮ್ಮಿಂದೊಮ್ಮೆ ಹೊರಟು ಹೋದ ಸಂಗತಿಯನ್ನು ನೋಡಿದರೆ ನನಗೆ ಯಾವ ತರಹದ ಆಸೆಯೂ ತೋರುವುದಿಲ್ಲ. ಇಲ್ಲೇ ಕುಳಿತು ಆಲೋಚಿಸಿದರೆ ಆಗುವುದೇನು? ಮನೆಗೆ ಹೋಗಿ ಅವರ ಬಗ್ಗೆ ಏನಾದರೂ ವಿಚಾರಿಸೋಣ. ನಾನು ಎಷ್ಟು ವಿವೇಕಂತ ಹೇಳಿದರು ಈ ಸ್ತ್ರೀಗಳು. ಮನುಷ್ಯರ ಮನಸ್ಸಿನ ಸ್ಥಿತಿಯು ಬಹಳ ವಿಲಕ್ಷಣ. ನಾನು ಎಷ್ಟು ವಿವೇಕಂತ ಹೇಳಿದರು. ಅರಣ್ಯದಲ್ಲಿದ್ದಾಗ ಜನರ ಸಾಹಸವು ದೊರಕುವುದು ಎನ್ನುವುದು ಈಗ ನಾನು ಸುಂದರವಾದ ನಗರವನ್ನು ಪ್ರವೇಶಿಸಿದ ನನ್ನ ಮನಸ್ಸು ನನ್ನ ಹತ್ತಿರವಿದೆ. ಈ ದೇಹವು ಮಾತ್ರ ಈ ಪುರದ ರಾಜ್ಯ ಮಾರ್ಗದಲ್ಲಿ ಸಂಚರಿಸಿದರು.
ಶಾಂತಿ ಮನಸ್ಸಿಗಾಗದ ಶಾಂತಿ ಮನಸ್ಸಿಗಾಗದ ಕಾಂತಿಯ ಮೋಹ ಹೋಗದ ಶಾಂತಿ ಮನಸ್ಸಿಗಾಗದ ಕಾಂತಿಯ ಮೂರ್ತಿಯು ನಿಂತೆ ಹೃದಯದೇ ಕಾಂತಿಯ ಮೂರ್ತಿಯು ನಿಂತೆ ಹೃದಯದೇ ಪ್ರಾರ್ಥನೆ ಮಾಡ್ಬೋದು ಪ್ರಾರ್ಥನೆ ಮಾಡ್ಬೋದು ಹೋಗದು ಶಾಂತಿ ಮನಸ್ಸಿಗಾಗದ ಕಾಂತಿಯ ಮೂರ್ತಿಯು ನಿಂತೆ ಹೃದಯದೇ ಕಾಂತಿಯ ಮೂರ್ತಿಯು ನಿಂತೆ ಹೃದಯದೇ ಪ್ರಾರ್ಥನೆ ಮಾಡ್ಬೋದು ಪ್ರಾರ್ಥನೆ ಮಾಡ್ಬೋದು ಹೋಗದು ಶಾಂತಿ ಮನಸ್ಸಿಗಾಗದ ಪೇಟೆಯಲ್ಲಿ ವ್ಯಾಪಾರವು ಎಷ್ಟು ಗಡಿಬಿಡದೆ ನಡೆಯುತ್ತಿರೋದು. ಕೊಡುವವರಿಗೂ ಕೊಳ್ಳುವವರಿಗೂ ಮಾತನಾಡಕ್ಕೆ ಸಹ ಅವಕಾಶವಿಲ್ಲದೆ ನಿಂತಾ ಇದೆ. ಈ ಗದ್ದಲಿನಲ್ಲಿ ನನ್ನಂತಹ ಪರಸ್ಥಳವಾದನ್ನು ವಿಚಾರಿಸತಕ್ಕವರರು ಅಗೋ ಅಲ್ಲಿ ಒಬ್ಬ ವೃದ್ಧ ವಯಸ್ಸನು ಕೂತಿರೋನು. ಅವನ ಅಂಗಡಿಯಲ್ಲಿ ಚಿನ್ನ, ಬೆಳ್ಳಿ, ಮುತ್ತು, ರತ್ನ, ಅರವ ಕಳ್ಳುಗಳಿಂದ ಜಗಜಗಸುತ್ತಿರುವುದು ದೊರೆತರೆ ಅವನಲ್ಲಿ ಆಶ್ರಯ ದೊರೆಯಬಹುದು. ಶೆಟ್ಟರೇ ನಮಸ್ಕಾರ. ಶೆಟ್ಟರೇ ನಮಸ್ಕಾರ. ಮೇಲೆ ಬಂದ ಆಗಬಹುದು. ಮೇಲೆ ಕೂತ್ಕೊ. ನಮಸ್ಕಾರ. ಬರಪ್ಪ.
ಶೆಟ್ರಿ. ನಮಸ್ಕಾರ ನಮಸ್ಕಾರ. ಬಂಗಾರ ತಗೊಂತೀರಾ? ಹಾ ತಗೊಂತೀವಿ. ಏನ್ ರೇಟು? 1 ಲಕ್ಷ. ಇದು ಹಾ ಹಿಂದೆ ನಮ್ ತಾತರ್ ಮಾಡಿಸಿದ್ದು. ಹಾ ನೋಡ್ ತಗೊಳ್ಳಿ, ಹೊರಗಡೆ ಹಾಕಿ. ಅರೇ ರೇ 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 ಸ್ವಾಮಿ, ಹಿಂಗ್ ಸಿಕ್ಕಿದ್ರು ಪಾಡೇನು? ಇದ್ರ ಬಂಡವಾಳ ಗೊತ್ತಾಗಬೇಕಲ್ಲ. ಗೊತ್ತಾಗುತ್ತೆ. ಹಾ. ಹಳೆ ಒರಿಜಿನಲ್ ಬಂಗಾರ ಸ್ವಾಮಿ. ಇಲ್ಲ ಡೂಪ್ಲಿಕೇಟ್ ಇಲ್ಲ ಏನಿಲ್ಲ, original. ಇಲ್ಲಿ ನಾವು ಎಲ್ಲ ಚೆನ್ನಾಗಿ ಇದು ಮಾಡಿ ತಾಮದು. ತಿಕ್ರಿ. ಅರೇ ರೇ 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 ಸ್ವಾಮಿ, ಹಿಂಗ್ ತಿಕ್ಕಿರಿ ಹೆಂಗ್ರಿ? ಬಂಗಾರ ಎಲ್ಲ ಉಜ್ಜಿ ಉಜ್ಜಿ 2 ಗ್ರಾಮ್ ಮಾಡ್ಬಿಡ್ತೀರಲ್ರಿ. ಹಂಗಲ್ಲ ರೀ, ಇದು ಗೊತ್ತಾಗಬೇಕಲ್ಲ. ಇದು ಗೊತ್ತಾಗುತ್ತೆ, ಹೇಳ್ರಿ. ತೂಕ ಮಾಡಿ ಹೇಳಿ, ಎಷ್ಟಾಗುತ್ತೆ? 100 ಗ್ರಾಮ್. ಇಲ್ಲ ಆಗಲಿಂದ ಕೊಡು. ನೋಡು. 2 ಲಕ್ಷ ಐತೆ. ನಮಸ್ಕಾರ ಶೆಟ್ರೆ. ನಮಸ್ಕಾರ. ನಮ್ಮೂರಾಗ ನಿಮ್ ಮಗಳಿತ್ತಲ್ಲ, ಹಾ ನಮ್ಮ ಮಗಳು. ನಮ್ಮೂರಾಗ ಇಪ್ಪಕ್ಕೆ ಅಂದ್ರೆ ನಾರಾಯಣಪ್ಪನ ಮೊಮ್ಮಗ್ ಕೊಡ್ತಿರೋ? ಅವನ ಅವನ ನಾವು ಕೊಡಲ್ರಿ. ರೇ ಓದ್ತಾ ಇದ್ದಾನ್ರಿ ಊರಾಗ. ನಾವು ರಾಜ್ರಿಗೆ ಕೊಡ್ತೀವಿ. ನಾವು ರಾಜ್ರಿಗೆ. ರಾಜ್ರಿಗೆ ಅವರು ರಾಜ್ರ ಆಗ್ತಾರೆ. ಬೇಡ ಬೇಡ, ನಾವು ವಿಕ್ರಮ್ ರಾಜ್ ಕೊಡ್ತೀವಿ. ನಾವು ದೂರ ದೂರ ಹೋಗ್ರಿ. ನಮಸ್ಕಾರ ಶೆಟ್ರಿ. ನಮಸ್ಕಾರ ನಮಸ್ಕಾರ. ಮೇಲೆ ಬನ್ನಿ, ಕುಳಿತುಕೊಳ್ಳಿ. ಆಗಬಹುದು. ಏನೇನೈತ್ರಿ? ಏನನ್ಬೇಕ್ರಿ? ಬೆಳ್ಳಿ ಬಂಗಾರ ದಿನಸಿ ಐಟಮ್ ಎಲ್ಲ ಐತೆ. ನಮ್ದು ಬೆಳ್ಳಿ ಬಂಗಾರ ಬೇಕಿಲ್ಲ, ನವಣೆ ಅಕ್ಕಿ, ಹುಣಸೆ ಹಣ್ಣು, ಬೆಲ್ಲ. ಯಾವ್ದು ಬೇಕು? ಬೆಲ್ಲ ಶೆಟ್ರ ಬರ್ಕಳೆ. ಹೇಳ್ರಿ. ನಮ್ಮ ಮೇಷ್ಟ್ರು ಬಂದ ಮಾಡಕ್ ಹೋಗ್ಯಾರ, ನಾ ಮಾಡ್ತೀನಿ. ಹೇಳ್ರಿ ಹೇಳ್ರಿ. 1 ಚೀಲ ನವಣೆ ಅಕ್ಕಿ ಕೊಡಿ. 1 ಚೀಲ ನವಣೆ ಅಕ್ಕಿ. ಇಷ್ಟೊಂದು ಯಾಕಯ್ಯ? ನಮ್ ಹುಡುಗಿದು ವರಾಕ್ ಹಾಕಿದೀವಿ. ಯಾಕೆ ಹೊರಕ್ ಹಾಕಿದ್ರಿ? ವರಾಕ್ ಹಾಕಿದೀವಿ. ಹಂಗಾರೆ ಮನೆ ಬಿಟ್ಟು ಗದ್ಮುದ್ರ? ವರಾಕ್ ಹಾಕಿದೀವಿ ಅಂದ್ರೆ ದೊಡ್ಡಳಗಳು ಅಂತ. ದೊಡ್ಡಳಗಳು? ಇಷ್ಟಿದ ಚಿಕ್ಕಳಾಗಿದ್ಲೆ? ಅಯ್ಯೋ ಶಿವನ, ಗೊತ್ತೇ ಇರ್ಲಿಲ್ಲ ನಮಗೆ. ಏನ್ ಕತೆ ಹಿಂಗಂದ್ರೆ? 1 ಅರ್ಧ ಚೀಲ ಹುಣಸೆ ಹಣ್ಣು, ಹಳೆ ಹುಣಸೆ ಹಣ್ಣು ಹಾಕ್ರಿ.
ಅಲ್ಲ ಹುಣ್ಸೆಹಣ್ಣು ಯಾಕೆ ಅರ್ಧಕ್ಕೆ ಹಳೇದು ಎಣ್ಣ ಹೊರಕ್ ಹಾಕಿದೀವಲ್ಲ ಅವ್ರು ಬಂದವರಿಗೆ ಕುಡ್ಸಕ್ಕೆ. ಯಾರು ನಿಮ್ಮ ಅತ್ತೆ ಸೊಸೆರಿಗ? ಆಮೇಲೆ ಸೊತ್ಕಿತ್ತು ಹೋದರಪ್ಪ. ಇಲ್ಲ ಸಾಲ. ಆಮೇಲೆ ತಿರುಗಿ ನಿಮಗೆ ಮಗ ಬೇಡವೆ? ಬೇಕು ನನ್ನ ಮಗ್ಗಾಲ ಮಾಡ್ಕೊಂಡಿದ್ರಿ. ಅದಕ್ಕೆ ನೀವು ಸತ್ರು ಸಾಯಿಲೆ ಅಂತ ಕುಡಿಸ್ತಾ ಇದ್ರಿ ಹಳೆ ಹುಣ್ಸೆಹಣ್ಣಿಂದ. ಆಯ್ತು ಬರ್ಕಮ್ಮಪ್ಪ 5 kg ಬೆಲ್ಲ 1 ಚೀಲ. ಯಾವ್ದು ಈಗ ದಪ್ಪಗಿರ್ಬೇಕು, ನಡಂತ್ರ ಕಂಡಿ ಇರ್ಬೇಕು. ಅದು ಐತೆ. ಆರ್ತಿ ಇದ್ದೀವಿ. ಆರ್ತಿ ಹಚ್ಚಿಂದ. ಆಮೇಲೆ ಆಯ್ತು ಬರ್ಕೊಳ್ರಿ. ಬರ್ಕೊಂಡು ಹೇಳ್ರಿ. ಆಮೇಲೆ ಒಂದ್ ಸಣ್ಣದು ಉಂಡೆ ಬೆಲ್ಲ ಜೋನ್ ಹತ್ತಿರೋದು ಅದೊಂದು ಚೀಲ. ಅದೊಂದು ಚೀಲ. ಆಮೇಲೆ ಇನ್ನೇನು ಅರ್ಶಿನ ಪುಡಿ. ಅರ್ಶಿನ ಪುಡಿ ಎಷ್ಟು? ಕದ್ರೊಯ್ಯಕ್ಕೆ ಯಾರಿಗೆ ಕರೆದ್ರಿ? ಅದೇ ಹುಡುಗಿಗೆ. ತಿರ್ಗಾ ಆಮೇಲೆ ಎಲ್ಲ ನೋದಿಗಿದಾರ್ರಿ. 10 kg ಹಾಕ್ರಿ ಅರ್ಶಿನ ಪುಡಿ. ಅಷ್ಟೊಂದು ಯಾಕೆ? ಹುಡುಗಿಗೆಲ್ಲ ಹಚ್ಬೇಕಲ್ರಿ ಹಸೆ ಮೈ. ಹುಡುಗಿಗೆಲ್ಲ ಅಷ್ಟೊಂದು ಹಚ್ತಾರ, ಅದ್ ಮದ್ವೆಗೆ ಹಚ್ಚತ್ರಿ. ಒಳಗ್ ಕರ್ಕೋಬೇಕಾರೆ ಹಚ್ಬೇಕು ಮೈಗೆಲ್ಲ. ಹಂಗಾರೆ ಮೈ ತುಂಬಾ ಹಚ್ಬಿಟ್ಟು ಅರಿಶಿನ ಆದ್ಮೇಲೆ ಒಳಗ್ ಕರ್ಕೊಂಡ್ ಅರ್ಶಿನ ಮೈ ಹಂಗೆಲ್ಲ ಮಾಡ್ಬೇಡಪ್ಪ. ಆಯ್ತು ನಮ್ಗೆ ಯಾಕಯ್ಯ, ನಮಗೇನು ದುಡ್ಡು ಬೇಕು, ನೀನೀಗ ಐಟಮ್ ಬೇಕು. ಒಂದ್ ಚೀಲ ಧನಿಯಾ ಬರೀರಿ. 1 ಚೀಲ ಧನಿಯಾ. 1 ಚೀಲ ಕೊತ್ತಂಬರಿ ಬರೀರಿ. ಅಲ್ಲಯ್ಯ ಅಷ್ಟೊಂದು ಏನ್ ಮಾಡ್ತೀಯ? ಎರಡು ಒಂದೇ ಅಲ್ಲ. ಹಂಗಲ್ಲ ರೀ. ಬುಲ್ಡೆಕಾಳು 1 ಚೀಲ ಬರೀರಿ. ಬುಲ್ಡೆಕಾಳು ಇವ್ರದಪ್ಪ. ಬುಲ್ಡೆಕಾಳು ಎಲ್ಲ ಒಂದೇ ಕಣ್ರಿ, ಎಲ್ಲ ಒಂದೇ ರೇಟ್. ಟೋಟಲ್ ಮಾಡ್ರಿ. 3,000 ಆಯ್ತು ಕಣ್ರಿ. 3,000 ಆಯ್ತಾರ? ನಮ್ದು ಮೋಟಾರೇ ಬರುತ್ತೆ. ಮೋಟಾರ್ ಸಣ್ಣದೊಂದು ದೊಡ್ಡದೊಂದು ಅದ್ರಕ್ಕೊಂದು ಹಾಕಿ ಕಳಿಸ್ರಿ. ಸರಿ ಕಣ್ರಿ. ಬರೋಣ ಸೆಟ್ರೆ. ಒಳ್ಳೇದು. ನಮಸ್ಕಾರ. ಯಾರು ಕೋಲು? ಯಾರೈಸೋಂದ ನೀನು ಮಾರ ರೂಪನೆ ಯಾರೈಸೋಂದ ರಂಗ ನೀನು ಮಾರ ರೂಪನೆ ಸುರರಂತೆ ತೋರ್ಪೆ ನೀನು ರಾಜಾನೆ ಯಾರೈಸೋಂದ ರಂಗ ನೀನು ಮಾರ ರೂಪನೆ ನಿನ್ನ ದೇಶ ಯಾವುದಯ್ಯ ದಿನಪತಿ ಜಾನೆ ದೇಶ ಯಾವುದಯ್ಯ ದಿನಪತಿ ಜಾನೆ ಭಿನ್ನವಿಲ್ಲದೆ ಬೇಡ ಭಿನ್ನವಿಲ್ಲದೆ ಎನ್ನುಳು ಬೇಡ ಸುರರ ಜಾನೆ ಯಾರೈಸೋಂದ ರಂಗ ನೀನು ಮಾರ ರೂಪನೆ ಜನನಿ ಜನಕ ರಾರು ನಿಮಗೆ ಮನುಜ ಬುದ್ಧನೆ ಜನನಿ ಜನಕ ಯಾರು ನಿಮಗೆ ಮನುಜ
ಭಾವಜರೂಪ ನಿಮ್ಮಯ ಭಾವ್ಯಾವ ನೋಡಿ ಭಾಗ್ಯ ದರುಷದಲ್ಲಿ ತಾವ್ಯಾವುದೀಗ ಹೋಗುವಿರಿ ತಾವ್ಯಾವುದೀಗ ಹೋಗುವಿರಿ ರಾವ್ಯಾವುಡೀಗ ಎನ್ನುಳು ಬೇಳೈ ಚಂದ್ರಕುಲೋದ್ಭವನ ನರೇ ಸಾಂದ್ರಾನಂದದಲ್ಲಿ ರಾಜ್ಯ ಪದವೇಳಿರ್ಪುದಂ ಸಂದಿಸಿದ ವಿಜಯದಶಂ ವಂದೆನು ಸುಕ್ಷೇಶಕ್ಕೆಂದು ದರುಶನೋದ್ಭವನ ತಾವು ಯಾರು? ಶೆಟ್ಟರೆ, ನಾನು ದೂರದೇಶದ ಬಂದ ಕ್ಷತ್ರಿಯ ವೀರನು. ತಮಗೇನು ಬೇಕು? ಶೆಟ್ಟರೆ, ತಮಗೇನು ಬೇಕಾಗಿಲ್ಲ. ಇಲ್ಲಿ ಯಾರು ಪರಿಚಯವಿಲ್ಲದ ಕಾರಣ ತಮ್ಮ ಸಭ್ಯತೆಯನ್ನು ನೋಡಿ ತಮ್ಮಲ್ಲಿ ಆಶ್ಚರ್ಯ ಹೊಂದಿರಲಿಕ್ಕೆ ಬಂದಿರುವೇನು. ಇದೇನು ಗಿರಾಕಿ ಅಲ್ಲ, ನಾನು ಇವನ ವಸ್ತ್ರಾಭರಣ ನೋಡಿ ಇದೊಂದು ದೊಡ್ಡ ಗಿರಾಕಿ ಸಿಕ್ಕಿತೆಂದು ತಿಳಿದುಕೊಂಡಿದ್ದೆ. ಇದು ತಿರುಗಿ ಮೇಲೆ ಬೀಳುವಂತೆ ತೋರುತ್ತದೆ. ತಾವು ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ, ತರುವಾಯ ಮಾತನಾಡೋಣ. ಆಗಬಹುದು. ಅಬ್ಬಬ್ಬಬ್ಬಾ, ಇದು ಏನು ವ್ಯಾಪಾರವು? ಈ ದಿವಸ ವ್ಯಾಪಾರವನ್ನು ನನ್ನ ಜನ್ಮದಲ್ಲೇ ಕಂಡನಲ್ಲ. ದಿನಸು ಕೊಡೋದಕ್ಕೂ ಹಣ ತೆಗೆದುಕೊಳ್ಳೋದಕ್ಕೂ ಅವಕಾಶವೇ ಇಲ್ಲದಂತಾಗಿದೆ. ಇದೆಲ್ಲ ಈ ಹೊಸ ಮನುಜನ ಕಾಲ್ಗುಣ ಎಂಬಂತೆ ತೋರುತ್ತದೆ. ಸದ್ಯಕ್ಕೆ ಇವನನ್ನು ಮನೆಗೆ ಕರೆದುಕೊಂಡೋಗಿ ಉಪಚರಿಸಲೇಬೇಕು. ಮಹಾರಾಜರೇ, ಈ ದಿವಸ ಈ ನನ್ನ ಮನೆಯಲ್ಲಿ ನೀರು ನುಚ್ಚಿ ಏನಿದ್ದರೂ ಸ್ವೀಕರಿಸಬೇಕೆಂದು ಬೇಡಿಕೊಳ್ಳುವೆನು. ಅಗತ್ಯವಾಗಿ ಆಗಬಹುದು. ತಮ್ಮ ಅಪ್ಪಣೆತೆ ವರ್ತಿಸುವುದಕ್ಕೆ ಸಿದ್ಧನಿರುವೆನು. ಹಾಗಾದರೆ ನಡೆರೆ ಹೋಗೋಣ. ಬಹುಕಾಲ ತಪಗೈದೆ ನಿನ್ನ ಪಡೆಯಲೋ ನನ್ನವನು ನೀನಾಗಲೋ ನನ್ನವನು ನೀನಾಗಲೋ ತಮಗೈದೆ ನಿನ್ನ ಪಡೆಯಲೋ ನನ್ನವನು ನೀನಾಗಲೋ ಓ ಪ್ರಿಯತಮ ಓ ಪ್ರಿಯತಮ ನೀ ನನ್ನ ಬಾಳಿನ ಜೀವವೋ ನೀ ನನ್ನ ಪ್ರೇಮದ ರೂಪವೋ ಬಹುಕಾಲ ತಮಗೈದೆ ನಿನ್ನ ಪಡೆಯಲೋ ನನ್ನವನು ನೀನಾಗಲೋ ಕುಣಿವ ಕಾಲ್ಗೆಜ್ಜೆ ಮೆರೆವ ಹಗಲು ഇരുಳಾಯ್ತು ഇരുಳು ಹಗಲಾಯ್ತು ನಿನ್ನ ನೆನಪಿನಲ್ಲಿ ಕುಣಿವ ಕಾಲ್ಗೆಜ್ಜೆ ಮೆರೆವ ಮರ್ದನಗೆ ನಮ್ಮ ಬೆಸುಗೆಯಲ್ಲಿ ಹಗಲು ഇരുಳಾಯ್ತು ഇരുಳು ಹಗಲಾಯ್ತು ನಿನ್ನ ನೆನಪಿನಲ್ಲಿ ಪ್ರಿಯತಮ ಪ್ರಿಯತಮ ನೀ ನನ್ನ ಬಾಳಿನ ಜೀವವೋ ನೀ ನನ್ನ ಪ್ರೇಮದ ಲೋಕವೋ ಬಹುಕಾಲ ತಮಗೈದೆ ನಿನ್ನ ಪಡೆಯಲೋ ನನ್ನವನು ನೀನಾಗಲೋ
ಮೆಚ್ಚೆ ಮನಸಾರೆ ಬಂದೆ ಹೃದಯದಲ್ಲಿ ಮಾಲೆಯಲ್ಲಿ ಮಗುಳನಲ್ಲಿ ಚೆಲ್ಲಿ ಬಂದೆ ಮಗುವಿನಲ್ಲಿ ಪ್ರೇಮ ಬಗೆ ನಿನ್ನ ಮೆಚ್ಚೆ ಮನಸಾರೆ ಬಂದೆ ಹೃದಯದಲ್ಲಿ ಪ್ರಿಯತಮ ಪ್ರಿಯತಮ ನೀ ನನ್ನ ಬಾಳಿನ ಜೀವವೋ ನೀ ನನ್ನ ಪ್ರೇಮದ ರೂಪವೋ ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವನು ಕಾಣಲು ಮೇಘಮಾಲೆಯಲ್ಲಿ ಮುಗುಳು ನಲಿಚಲ್ಲಿ ಬಂದೆ ಬದುಕಿನಲ್ಲಿ ಪ್ರೇಮ ಪಟ್ಟೆ ನಿನ್ನ ಮೆಚ್ಚೆ ಮನಸಾಲೆ ಬಂದೆ ಹೃದಯದಲ್ಲಿ ಮೇಘಮಾಲೆಯಲ್ಲಿ ಮುಗುಳು ನಲಿಚಲ್ಲಿ ಬಂದೆ ಬದುಕಿನಲ್ಲಿ ಪ್ರೇಮ ಪಟ್ಟೆ ನಿನ್ನ ಮೆಚ್ಚೆ ಮನಸಾಲೆ ಬಂದೆ ಹೃದಯದಲ್ಲಿ ಪ್ರಿಯತಮ ಪ್ರಿಯತಮ ನೀ ನನ್ನ ಬಾಳಿನ ಜೀವವೋ ನೀ ನನ್ನ ಪ್ರೇಮದ ರೂಪವೋ ಬಹುಕಾಲ ತವಗೈದೆ ನಿನ್ನ ಪಡೆಯಲು ನನ್ನವನು ನೀನಾಗಲು ಏನು ಚಮತ್ಕಾರವಿರುವುದೋ ಏನೋ ದೇವರಿಗೆ ಗೊತ್ತು. ಆ ದಿವಸ ಉದ್ಯಾನವನದಲ್ಲಿ ನಾನು ಕಂಡ ಪುರುಶ್ರೇಷ್ಠನು ಇವತ್ತಿನ ದಿವಸ ಅತಿಥಿಗಳಾಗಿ ನಮ್ಮ ಮನೆಗೆ ಭೋಜನಕ್ಕೆ ಬಂದಿರುವರು. ಇದರ ಕಾರಣವೇನಿರಬಹುದು? ಇವರ ರೂಪು ಮುಖಚರ್ಯವು ದೊಡ್ಡಿಸ್ತನವನ್ನು ಸೂಚಿಸುತ್ತದೆ. ಆದರೆ ಸ್ಥಿತಿಗೇಕೆ ಸಂಗಡ ಪರಿಚಾರಕರು ಮುಂತಾದವರು ಯಾರೂ ಇಲ್ಲದೆ ಒಬ್ಬರೇ ದೇಶಾಂತರ ಬರಲು ಕಾರಣವೇನಿರಬಹುದು? ಇದರ ಇಂಗಿತನವನ್ನು ತಿಳಿದುಕೊಳ್ಳದೆ ಇವರಲ್ಲಿ ಮನಸ್ಸಿಡತಕ್ಕದ್ದೇನು ಸರಿಯಲ್ಲ. ಬರೀ ರೂಪು ತೆಗೆದುಕೊಂಡು ಮಾಡುವುದೇನು? ರೂಪಕ್ಕೆ ಸರಿಯಾದ ಗುಣಗಳೇನಾದರೂ ಇದ್ದರೆ ಅವು ತಿಳಿಯುವವು. ಏಕೆ ಅಲೋಲಿಕ ವಿಚಾರಗಳ ಪರವಾಗಿ ನಿಂತಿರುವೆಯಲ್ಲ? ಅಪ್ಪ, ಹುಡುಗಿಯರ ವಿಚಾರ ಏತರದ್ದು, ಸುಮ್ಮನೆ ಆಡತಕ್ಕದ್ದು. ನನ್ನ ಮೇಲೆ ಅಂತಹ ವಿಚಾರ ಮಾಡುವ ಪ್ರಸಂಗವಾದರೂ ಏನು ಬಂದಿದೆ? ಅಲೋಲಿಕ, ನೀನು ಇನ್ನೂ ಹುಡುಗಿಯಲ್ಲ, ನೀನು ಪ್ರೌಢ ವಯಸ್ಕರಾಗಿರುವುದರಿಂದ ನಿನಗೆ ಮುಂದಿನ ಸುಖ ದುಃಖ ವಿಚಾರಗಳು ತಿಳಿಯಲೇಬೇಕು. ಅದರ ಹೊರತು ನಿನಗೊಂದು ಮಾತನ್ನು ಹೇಳಬೇಕೆಂದು ಬಂದಿರು. ಹೀಗೆ ಬಾ, ನನ್ನ ಹತ್ರ ಕುಳಿತುಕೋ. ಬಂದೇನಪ್ಪ, ಅದೇನು ಹೇಳತಕ್ಕದ್ದನ್ನು ಹೇಳಬೇಕು. ಅಲೋಲಿಕ, ನಾನು ಹೇಳತಕ್ಕದ್ದೇನು ಹೊಸದೇನಲ್ಲ, ಅದು ನಿತ್ಯದೇ ಇರುತ್ತದೆ. ಆದರೆ ಇಂದಿನಂತೆ ತಿರಸ್ಕರಿಸುವುದನ್ನು ಬಿಟ್ಟು ನಿನ್ನ ತಂದೆಯ ಚಿಂತೆ ದೂರ ಮಾಡುವುದು ನಿನ್ನ ಕೈಲೇ ಇರೋದು. ಅಪ್ಪ, ನಿಮ್ಮ ಚಿಂತೆಯನ್ನು ನನ್ನಂತಹ ಹುಡುಗಿಯರು ಪಾರು ಮಾಡುವ ಬಗೆಗೆ ಅದು ಆ ಪರಮೇಶ್ವರನಿಂದಲೇ ಆಗತಕ್ಕದ್ದು. ಅದಂತೂ ಸರಿಯೇ. ಆ ಪರಮೇಶ್ವರನೇನು ಇಲ್ಲಿಗೆ ಪ್ರತ್ಯಕ್ಷನಾಗಿ ಬರುವನೇನು? ಯಾರ ಮುಖದಿಂದಲಾದರೂ ಮಾಡಿಸುವನು. ಅವನ ಮೇಲೆ ಭಾರ ಹಾಕಿ ಕುಳಿತರೆ ಫಲವೇನು? ಸದ್ಯಕ್ಕೆ ನನ್ನ ಚಿಂತೆಯನ್ನು ದೂರ ಮಾಡುವುದು ನಿನ್ನ ಕೈಲೇ ಇರೋದು. ನನ್ನ ಕೈಯಲ್ಲಿ ಅದು ಇದ್ದರೆ ಅಗತ್ಯವಾಗಿ ಅದನ್ನು ನಡೆಸಿಕೊಡುವೆನು. ಚಿಂತಿಸದಿರು ನೀ ಮಗಳೇ, ಚಿಂತಿಸದಿರು ನೀ ಮಗಳೇ, ಚಿಂತಿಸದಿರು ನೀ ಮಗಳೇ, ಚಿಂತಿಸದಿರು ನೀ ಮಗಳೇ, ಭ್ರಾಂತಿಯ ಮಾಡುತ್ತ ಭ್ರಾಂತಿಯ ಬಾಳೆನುತ್ತ ತೊಳೆದು ಚಿಂತಿಸದಿರು ನೀ ಮಗಳೇ, ಚಿಂತಿಸದಿರು ನೀ ಮಗಳೇ. ಶಾಂತಿಯ ನಿಜ ಪಥವೇ ಜೀವನದ, ಶಾಂತಿಯ ನಿಜ ಪಥವೇ ಜೀವನದ, ಶಾಂತಳಾಗು ಮಗಳೇ ಲೋಲಿಕ, ಚಿಂತಿಸದಿರು ನೀ ಮಗಳೇ, ಚಿಂತಿಸದಿರು ನೀ ಮಗಳೇ. ಆಲೋಲಿಕ, ನೀನು ಪ್ರೌಢವಯಸ್ಕರಾಗಿರೋದ್ರಿಂದ ಒಮ್ಮೆ ನಿನ್ನ ಲಗ್ನ ಮಾಡಿ ಧನ್ಯನಾಗಬೇಕೆಂದು ನನ್ನ ಮನಸ್ಸಿಗೆ ಬಂದಿರುವುದರಿಂದ ಈ ದಿವಸ ನಮ್ಮ ಮನೆಗೆ ಬಂದ ಉಜ್ಜುನಿ ನಗರಾಧಿಪತಿಯಾದ ವಿಕ್ರಮರಾಜನಂತೆ
ಅವನನ್ನು ನೀನು ಒಪ್ಪಿದರೆ ಅವನಿಗೆ ಕೊಟ್ಟು ಪ್ರಕೃತನಾಗಬೇಕೆಂದು ಆಲೋಚಿಸಿರುವೆನು. ಅಪ್ಪ, ತಮ್ಮ ಆಲೋಚನೆಗೆ ನಾನೆಲ್ಲಿ ಅಡ್ಡ ಬರುವೆನು? ವರನ ಗುಣಗಳೇನಾದರೂ ನನ್ನ ಮನಸ್ಸಿಗೆ ಬಂದರೆ ತಮ್ಮ ಅಪೇಕ್ಷೆಯೇ ಪೂರೈಸುವುದು. ಬಂದರೆ ಗಿಂದರೆ ಅನ್ನೋ ಶಬ್ದವನ್ನು ಇನ್ನ ಮೇಲೆ ನುಡಿಯಬೇಡ. ಅವನು ಸುಂದರವಾಗಿರುವನು, ತೇಜಸ್ವಿಯಾಗಿರುವನು, ಸಭ್ಯವಿರುವನು ಅಂದ ಮೇಲೆ ನೀನು ಅವನ ವಿವಾಹವಾಗಲು ಬಗೆಯೇಕೆ? ಅಪ್ಪ, ಬರೇ ರೂಪು, ತೇಜಸ್ಸು, ಸಭ್ಯತನವನ್ನು ತೆಗೆದುಕೊಂಡು ಮಾಡುವುದೇನೋ? ಅದಕ್ಕೆ ಸರಿಯಾಗಿ ಅವರಲ್ಲಿ ಗುಣಗಳೇನಾದರೂ ಬೇಕೋ ಇಲ್ಲವೋ? ಅವರು ನನಗೆ ಭೇಟಿಯಾದರೆ ವಿಚಾರ ಮಾಡಿ ತಿಳಿಸುವೆನು. ಅಲೋಲಿಕ, ಇದು ನಿನ್ನ ನಿತ್ಯದ ಉತ್ತರವು. ನಾನು ಇಷ್ಟನ್ನು ಒತ್ತಿರುವ ಹೇಳಿದ್ದು ಏನಾಯ್ತು? ಮನುಷ್ಯ ಪ್ರಾಣಿಗಳಲ್ಲಿ ಒಂದಲ್ಲ ಒಂದು ಕುಂದುಗಳು ಇದ್ದೇ ಇರುತ್ತದೆ. ಅಂದ ಮೇಲೆ ನೀನು ವಿವಾಹವಾಗಲು ಬಗೆಯೇಕೆ? ಈ ನಿನ್ನ ಒಣವಾಟವನ್ನು ಬಿಟ್ಟು ನಾನು ಹೇಳುವ ಮಾತನ್ನು ಕೇಳು. ಅಪ್ಪ, ಲಗ್ನವೆಂದರೆ ನನ್ನ ಜನ್ಮದ ಶೋಭತೆಯು. ಉಭಯತರ ಮನಸ್ಸುಗಳು ಏಕೀಕರಿಸಿ ವಿವಾಹವಾದರೆ ದಾಂಪತ್ಯ ಸುಖವು ದೊರಕುವುದು. ಅಗ್ರಹದ ವಿವಾಹದಿಂದ ಎತ್ತು ಎರೆಗೆಳೆದರೆ ಕೋಣ ಕೆರೆಗೆಳೆಯಿತು ಎಂಬಂತೆ ಆಗಿ ಪ್ರಪಂಚದ ಸಕಟವು ಸಾಗಲಾರದೆ ಅಲ್ಲಿಯೇ ನಿಂತು ಹೋಗುವುದು. ಇದರ ಉದ್ದೇಶವಾಗಿ ನಾನು ನನ್ನ ಮನಸ್ಸಿಗೆ ಬಂದ ವರನನ್ನು ವರಿಸುವ ಪಣ ಮಾಡಿರುವೆನು. ಇದಕ್ಕೆ ತಾವು ಅಡ್ಡ ಬರಬಾರದೆಂದು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಆಲೋಲಿಕ, ನಿನ್ನ ಪಣವೇ ಹೇಗಿದ್ದರೆ ನಾನು ಏಕೆ ಬೇಡನಲ್ಲಿ? ಇಂದಿನ ರಾತ್ರಿ ಆ ಚಿತ್ರಿಯ ಶಿರೋಮಣಿಯನ್ನು ಚಿತ್ರಶಾಲೆಗೆ ಕಳಿಸಿಕೊಡುವೆನು. ಮುಂದಿನ ಸುಖ ದುಃಖ ವಿಚಾರವನ್ನು ನೀನೇ ತಿಳಿದುಕೋ. ಆಗಬಹುದು. ನಾನು ಈಗಲೇ ಹೋಗಿ ಚಿತ್ರ ಶಿರೋಮಣಿಯನ್ನು ಕಳಿಸುವೆನು. ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ. ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ. ಒಲವಿನ ಲೋಕಕ್ಕೆ ನೀ ತಂದೆ ಪೂರ್ಣಿಮಾ. ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ. ನಾ ಪ್ರೇಮದರ ಮನೆಯಲ್ಲಿ ವೈಭೋಗ ಸಿರಿಯನ್ನು ಕಂಡೆ. ನನ್ನೆಲ್ಲ ಸಿಂಹಾಸನದೇ ನೀ ರಾಜ್ಯವಾರಿದೆ. ನಾ ಪ್ರೇಮದ ಮನೆಯಲ್ಲಿ ಅನುರಾಗ ಕೈಯನ್ನು ಕಂಡೆ. ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ. ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ. ರಸಪೂರ್ಣ ಮೈತ್ರಿಯ ಸಮಯ ನೂರಾಸೆ ಕಡಲಿನ ಹೃದಯ. ನೀ ನಡೆಸಂಬೆಗನಾದೆ ಒಲವೆಂಬ ನೌಕೆಯ. ಬಂಗಾರ ಕೇಳಲು ಏನೇ ನಾನಿನ್ನ ಸಂಗತಿ ಬೇರೆ. ಸುಖವೆಂಬ ಸದ ನಿನ್ನ ತೋಗುವೆ ಆಯಾಗಿ ತೋಗಿ ತೋಗುವೆ. ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ. ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ. ಒಳಗಿನ ಲೋಕಕ್ಕೆ ನೀ ತಂದೆ ಪೂರ್ಣಿಮಾ. ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ.
ನಿನ್ನ ತೋಗುವೆ ಆಯಾಗಿ ತೋಗೆ ತೋಗುವೆ ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ ಒಲವಿನ ಲೋಕಕ್ಕೆ ನೀ ತಂದೆ ಪೂರ್ಣಿಮಾ ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ ಸ್ತ್ರೀಯರ ಜನ್ಮವು ಎಲ್ಲ ರೀತಿಯಿಂದ ಪರಾಧೀನವಾದದ್ದು. ಚಿಕ್ಕಂದಿನಲ್ಲಿ ತಂದೆ ತಾಯಿಗಳ ಅಧೀನದಲ್ಲಿಯೂ, ಪ್ರಾಯದಲ್ಲಿ ಪತಿ ಆಜ್ಞೆಯಲ್ಲಿಯೂ, ವೃದ್ಧಾಪ್ಯದಲ್ಲಿ ಮಕ್ಕಳ ವಶದಲ್ಲಿದ್ದು ಆಯುಷ್ಯವನ್ನು ಕಳೆಯತಕ್ಕದ್ದು. ಸ್ವಾತಂತ್ರ್ಯವಂತೂ ಇಲ್ಲವೇ ಇಲ್ಲ. ಅದರಲ್ಲಿಯೂ ಪತಿಯೆಂದರೆ ಸ್ತ್ರೀಯರ ಆರಾಧ್ಯ ದೈವತೆ. ಆದ್ದರಿಂದ ಮೊದಲಿಗೆ ಗುಣವಂತನನ್ನು ವರಿಸಿದರೆ ಅದು ಪರಿಣಾಮದಲ್ಲಿ ಹಿತಕರವೆನಿಸಬಹುದು. ಈ ನನ್ನ ತಂದೆ ಆಲೋಚನೆಯನ್ನು ಕೆಟ್ಟದ್ದಲ್ಲ. ಅವರು ನನ್ನ ಹಿತವನ್ನೇ ಬಯಸುವರು ಅಂದ ಮೇಲೆ ಅವರಿಗಾದರೂ ವ್ಯರ್ಥ ಮನಸ್ತಾಪವನ್ನೇಕೆ ಉಂಟು ಮಾಡಬೇಕು? ಈ ಹೊತ್ತಿನ ರಾತ್ರಿ ಅವರ ದರ್ಶನವನ್ನು ಪಡೆದುಕೊಂಡು ಒಪ್ಪಿಕೊಳ್ಳುವುದೇ ಉತ್ತಮ. ಆ ಸುಂದರ ಮೂರ್ತಿಯು ನನ್ನ ಹೃದಯದಲ್ಲಿ ಕೆಲವು ಕಾಲವಾದರೂ ದೂಡಿ ನನ್ನ ಹಠ ನಡೆಸಬೇಕೆಂದಿರುವನು. ದೇವರ ಸಂಕೇತ ಏನಿರುವುದೋ ನೋಡೋಣ. ಅರಳಿಗೆ ಅರಳಿಗೆ ಮೊದಲಿನ ತಾವರೆ ಅರಳಿಗೆ ಬಯಸಿದೆ ಬಯಸಿದೆ ಪ್ರಿಯತಮನ ಸರಿ ಬಯಸಿದೆ ಅರೆಯದ ಕರೆ ಸರೆದಿದೆ ಬರೆ ಅರೆಯದ ಕರೆ ಸರೆದಿದೆ ಬರೆ ಕೇಳದೆ ಈ ಮರೆ ಬಾಳಿನ ದೊರೆ ಅರಳಿದೆ ಅರಳಿದೆ ಮುದುಡಿದ ನಾವರೆ ಅರಳಿದೆ ಶಬರಿಯ ಮೂಗುತಿಗೆ ಜಾನಕಿ ರಾಮನು ನೀನಾದೆ. ಕಮರಿದ ಬದುಕಿಗೆ ಆಸೆಯ ಚಿಲುಮೆಯು ನೀನಾದೆ. ಶಬರಿಯ ಮುಕುತಿಗೆ ಜಾನಕಿ ರಾಮನು ನೀನಾದೆ. ಕಮರಿದ ಬದುಕಿಗೆ ಆಸೆಯ ಚಿಲುಮೆಯು ನೀನಾದೆ. ಪ್ರೀತಿಯ ಸೇವೆಗೆ ಬಾಗಿದ ಚರಣಗೆ ಮಿಡಿದಿದೆ ಮನ ರಸಮಯ ಕ್ಷಣ. ಮಿಡಿದಿದೆ ಮನ ಮಿಡಿದಿದೆ ಮನ ರಸಮಯ ಕ್ಷಣ. ಪ್ರೀತಿಗೆ ಸೇವೆಗೆ ಬಾಗಿದ ಚರಣಕ್ಕೆ ಪ್ರೀತಿಗೆ ಸೇವೆಗೆ ಬಾಗಿದ ಚರಣಕ್ಕೆ ಬಾರ ಬಾರ ಬಳಿಗೆ ಅರಳಿದೆ ಅರಳಿದೆ ಮುದುಡಿನ ತಾವರೆ ಅರಳಿದೆ
ವನವಾಸರೆ ಬಯಸಿದೆ ಅರಿಯದ ಯನಾಗ ಪರವೆನಿಸಿದ ಮನುಜ ಹಲವರ ಜಗದು ಎಲ್ಲಿ ಹೋದರು ಬಿಡಿರ ಧ್ವನಿ ಕರದಿ ಪಿಡಿದು ಹಿಂಡುವೆ ಧ್ವನಿ ಕರದಿ ಹಿಂಡುವೆ ಹೊರಿ ಕಷ್ಟಗಳ ತೋರ್ಪೆನ ಪೂರ್ಣ ವಿಕ್ರಮನಿಗೆ ನಾ ಸೈ ವಿಕ್ರಮ ನೀನೇ ಧನ್ಯನು. ಅನೇಕ ವಿಧವಾದ ಮೋಹಕಾಕಾರ ವಸ್ತುಗಳನ್ನು ನಿನ್ನ ಸನ್ನಿಧಿಗೆ ಕಳುಹಿಸಿ ನಿನ್ನನ್ನು ಮೋಹಜಾಲದಲ್ಲಿ ತೊಡಗಬೇಕೆಂದರೆ ನೀನು ನಿನ್ನ ಮನೋನಿರ್ಧಾರದಿಂದ ಅವುಗಳಲ್ಲಿ ಸಿಲುಕದೆ ಜಾರಿ ಹೋಗುತ್ತಿರುವೆ. ಇವತ್ತಿನ ರಾತ್ರಿ ಚಿತ್ರಶಾಲೆಯಲ್ಲಿ ನಾನೇ ಗುಪ್ತವಾಗಿದ್ದು ಏನಾದರೂ ಒಂದು ಅದ್ಭುತ ಮಾಯನ್ನು ಕಲ್ಪಿಸಿ ನಿನ್ನನ್ನು ಸಂಕಟ ಸಾಗರದಲ್ಲಿ ನೂಕಿಸಿಬಿಡುವೆನು. ನನ್ನ ಕೈಯೊಳಗಿಂದ ಯಾರೂ ಪಾರಾಗಿಲ್ಲ. ನೀನೆಲ್ಲಿ ದಾಟುವೆ? ಇವತ್ತಿನ ರಾತ್ರಿ ಚಿತ್ರಶಾಲೆಯಲ್ಲಿ ಚಿತ್ರದ ಅಂಶವು ರತ್ನದಾರವನ್ನು ನುಂಗುವಂತೆ ಮಾಡಿ ಅವ ಬುದ್ಧಿಗೆ ಬರವೇನುಂಟು ಮಾಡಿ ನಿನ್ನನ್ನು ಘೋರ ಸಂಕಟದಲ್ಲಿ ನೂಕಿಸಿಬಿಡುವೆನು. ಈ ಪ್ರಕಾರವಾಗಿ ನಾವು ಮಾಡದಿದ್ದೆ ನಾನು ಚಳಿಸುತ್ತೇನೆ. ನಾನು ಛಾಯಾದರ್ಪುತ ಸಂಕುತ್ತೇನೆ. ಕಡೆಗುಜೋಗಿಯೋ ಎಡಿಗೆ ಸಿಕ್ಕಿದ ಎಲ್ಲಿ ಕಲಂಬರವರಿಯಿಂದ ಕಡೆಗುಜೋಗಿಯೋ ಎಡಿಗೆ ಸಿಕ್ಕಿದ ಕಲಂಬರವರಿಯಿಂದ ಅದ ಒಟ್ಟಿಗೆ ಕರಗಳ ಕಟ್ಟಿಗೆ ಅದ ಒಟ್ಟಿಗೆ ಕರಗಳ ಕಟ್ಟಿ ಅವರ ಮಾಡಿ ಮಾಡಿ ಸುದಿನ ಹೋದದ್ದು ಬಹಳ. ಇದು ನನಗೆ ಸುದಿನ ಹೋದದ್ದು ಬಹಳ. ಇದು ನನಗೆ ಸುದಿನ ಹೋದದ್ದು ಬಹಳ. ಕಡೆಗುಜೋಗಿಯೋ ಎಡಿಗೆ
ಜಗವೇ ಮಾಯಾ ತಾನು ಗೈದ ಕರ್ಮ ಫಲವ ತಾನು ಗೈದ ಕರ್ಮ ಫಲವ ತನ್ನ ಬಿಡದೆ ಕಾಡುತ್ತಿರುವುದು ತನ್ನ ಬಿಡದೆ ಕಾಡುತ್ತಿರುವುದು ನಾನಿದನು ತಿಳಿದು ನಡೆವ ನಾನಿದನು ತಿಳಿದು ನಡೆವ ಮಾನ್ಯನಾಗಿ ಸುಖವ ಪಡುವ ಮಾನ್ಯನಾಗಿ ಸುಖವ ಪಡುವ ಜಗವೇ ಮಾಯಾ ಮಾಯಾ ಜಗವೇ ಮಾಯಾ ಇದೆಲ್ಲ ನನಗೆ ಸ್ವಪ್ನದಂತೆ ಭಾಸಿ ಹೋಗಿ ತೋರ್ತದೆ. ಇಲ್ಲಿನ ಅಪೂರ್ವ ಸಿದ್ಧತೆ ನೋಡಿದರೆ ವಿಚಿತ್ರವಾಗಿ ತೋರ್ತಿದೆಯಲ್ಲ. ಇದೇನು ನನ್ನ ಮನಸ್ಸಿನಲ್ಲಿ ನಾನಾ ಪ್ರಕಾರದ ವಿಚಾರಗಳು ಬರಹತ್ತಿವಲ್ಲ. ಇದೇನು ಗುಪ್ತ ಸ್ವಯಂ ಹೊರವತೋ ಅಥವಾ ಗಾಂಧರ್ವ ವಿವಾಹವು ಅಥವಾ ನಾನು ಮೊದಲಿಗೆ ಕಲ್ಪಿಸಿದಂತಹ ಸ್ವಪ್ನವೋ ಇರುವುದಾದರೇನು? ಇದೆಲ್ಲ ಶನಿ ಮಹಾರಾಯನ ಪ್ರಭಾವ. ಆದ್ದರಿಂದ ಇಲ್ಲಿ ಕಾಣುವ ಯಾವ ಮೋಹ ವಸ್ತುಗಳಿಗೂ ಮನಸ್ಸೊಲ್ಲದೆ ನಿದ್ರೆ ಎತ್ತಿದಂತೆ ನಡೆಸಬೇಕು. ಏನಿದ್ದೋ ತಾನೇ ಬಯಲಿಗೆ ಬೀಳುವುದು. ಎನ್ನ ಹೃದಯ ತಾಳದಲ್ಲಿ ನೆಲೆಸಿರುವೆನೆ ಬಾ ಮೋಹನ ನಿಮ್ಮಯ ಪ್ರೀತಿ ಸೋದೆ ನಿಂತ ನಿಮ್ಮಯ ಪ್ರೀತಿ ಸೋದೆ ನಿಂತ ನನ್ನಲೆ ಅನುರಾಗ ನೀನು ಬಾರ ನನ್ನಲೆ ಅನುರಾಗ ನೀನು ಬಾರ ತಣ್ಣನೆ ತಂಗಾಳಿ ಮೈ ಸೋಕಿದಾಗ ತಣ್ಣನೆ ತಂಗಾಳಿ ಮೈ ಸೋಕಿದಾಗ ಆನಂದ ಸುಖೆಯಲ್ಲಿ ಸವಿಯೋಣ ಬಾರ ಬಾ ಮೋಹನ ಮನಮೋಹನ ಎನ್ನ ಹೃದಯ ತಾಳದಲ್ಲಿ ನೆಲೆಸಿರುವೆನೆ ಬಾ ಮೋಹನ ಮನಮೋಹನ ಪ್ರಣಯ ವಿಲಾಸದಿ ಆಡೋಣ ಬಾರ ಪ್ರಣಯ ವಿಲಾಸದಿ ಆಡೋಣ ಬಾರ ಹುಣ್ಣಿಮೆ ಬೆಳಕಲ್ಲಿ ಮಿನುಗೋಣ ಬಾರ ಹುಣ್ಣಿಮೆ ಬೆಳಕಲ್ಲಿ ಮಿನುಗೋಣ ಬಾರ ತಣ್ಣನೆ
ವಿಲಾಸಲಿ ಹಾಡೋಣ ಬಾರ ಪ್ರಣಯ ವಿಲಾಸಲಿ ಹಾಡೋಣ ಬಾರ ಹುಣ್ಣಿಮೆ ಬೆಳಕಲ್ಲಿ ಮಿನುಗೋಣ ಬಾರ ಹುಣ್ಣಿಮೆ ಬೆಳಕಲ್ಲಿ ಮಿನುಗೋಣ ಬಾರ ತಣ್ಣನೆ ತಂಗಾಳಿ ಮೈಸೋಗಿದಾಗ ತಣ್ಣನೆ ತಂಗಾಳಿ ಮೈಸೋಗಿದಾಗ ಆನಂದ ಸುದೆಯಲ್ಲಿ ಸವಿಯೋಣ ಬಾರ ಬಾ ಮೋಹನ ಎನ್ನ ಹೃದಯಾಂತರಾಳದಲ್ಲಿ ನೆಲೆಸಿರುವೆ ನೀ ಬಾ ಮೋಹನ ಮನಮೋಹನ. ಇದೇನು ಇವರಿಗೆ ನಿದ್ರೆ ಎತ್ತಿದಂತೆ ತೋರುತ್ತದೆ. ಇಷ್ಟು ಬೇಗ ಇವರಿಗೆ ನಿದ್ರೆ ಬರಲು ಕಾರಣವೇನು? ಮಾರ್ಗಕ್ರಮೇಣದ ಆಯಾಸದಿಂದ ಸ್ವಲ್ಪ ಜಂಪು ಹತ್ತಿರಬಹುದು. ಆದರೆ ಇವರನ್ನು ಎಬ್ಬಿಸುವ ಬಗೆ ಹೇಗೆ? ನಿದ್ರೆ ಮಾಡುವವರನ್ನು ಎಬ್ಬಿಸುವುದರಿಂದ ಮಹಾ ಪಾಪ ಬರುವುದೆಂದು ಹಿರಿಯರು ಹೇಳುತ್ತಾರೆ. ಆದ ಕಾರಣ ಇವರನ್ನು ಎಬ್ಬಿಸುವ ಗೊಡವೆಗೆ ಹೋಗದೆ ಇವರು ಎಚ್ಚರವಾಗುವವರೆಗೂ ಇಲ್ಲಿ ಕುಳಿತುಕೊಳ್ಳುವುದೇ ಉತ್ತಮ. ಆಹಾ, ತೋಳು ತಲೆ ದಿಂಬು ಮಾಡಿಕೊಂಡು ಈ ಪರ್ಯಂಕದಲ್ಲಿ ಶಯನ ಮಾಡಿರುವ ಸುಂದರ ಮೂರ್ತಿಯು ಎಷ್ಟು ನಯನ ಮನೋಹರವಾಗಿರುವರು. ಹಾ, ಇನ್ನು ಮೇಲೆ ಈ ಮನಸ್ಸನ್ನು ಬಿಗಿಡಿಯಲು ನನ್ನಿಂದಾಗದು. ಈ ಪನ್ನೀರನ್ನು ಇವರ ಮುಖದ ಮೇಲೆ ಚೆಲ್ಲಿದರೆ ತಾವೇ ಎಚ್ಚರವಾಗುವರು. ವಿರಹ ನೋರು ನೋರು ತರಹ ವಿರಹ ಪ್ರೇಮ ಕಾವ್ಯದ ಕಹಿ ಬರಹ ಹರೆಯ ಬುದ್ಧಿ ಕರೆವ ಹಕ್ಕಿ ಹರೆಯ ಬುದ್ಧಿ ಕರೆವ ಹಕ್ಕಿ ವಿರಹ ಸಹಿಸೆ ತಾನೊಂದಿದೆ ವಿರಹ